Unacademy. ಮಿತ್ರರೇ, ನಾವೀಗ ಈ 1962ರ ಭಾರತ ಚೀನಾ ಯುದ್ಧದ ಒಂದಿಷ್ಟು ಸಂಗತಿಗಳನ್ನು ಮೆಲುಕು ಹಾಕೋಣ ಬನ್ನಿ. ಭಾರತ ಮತ್ತು ಚೀನಾ ನಡುವೆ 1962ರೊಳಗೆ ಇಂಥ ಒಂದು ತುಂಬಾ ಮಹತ್ತರವಾದ ಯುದ್ಧ ನಡೀತು. ಅಕ್ಟೋಬರ್ 20, 1962ರಂದು ಅಧಿಕೃತವಾಗಿ ಶುರುವಾದಂತಹ ಈ ಯುದ್ಧ ಸುಮಾರು 1 ತಿಂಗಳ ಕಾಲ ಮುಂದುವರಿತು. ಚೀನಾ ದೇಶ ತಾನು ಯೋಜಿಸಿದಂತೆಯೇ ತನ್ನ ಹಕ್ಕು ಇದೆ ಅಂತ ಹೇಳಿಕೊಂಡಂತಹ ಪ್ರದೇಶಗಳನ್ನು ವಶಪಡಿಸಿಕೊಂಡ ನಂತರ ನವೆಂಬರ್ 21, 1962ರಂದು ಕದನ ವಿರಾಮವನ್ನು ಘೋಷಿಸಿತು. ಇದರೊಂದಿಗೆ ಈ ಯುದ್ಧವೂ ಕೂಡ ಅಂತ್ಯವನ್ನು ಕಂಡಿತು. ಈ ಯುದ್ಧಕ್ಕೆ ಹಲವಾರು ಕಾರಣಗಳಿದ್ದವು. ಈ ಯುದ್ಧವನ್ನು ಅನೇಕ ಚಿಂತಕರು ವಿವಿಧ ಆಯಾಮಗಳಿಂದ, ದೃಷ್ಟಿಕೋನಗಳಿಂದ ವಿಮರ್ಶೆ ಮಾಡಿದ್ದಾರೆ. ಅವರಲ್ಲಿ ಒಬ್ಬರು ಜಾನ್ ಡಬ್ಲ್ಯೂ ಗಾರ್ವರ್. ಇವರ ಪ್ರಕಾರ ಟಿಬೆಟ್ನಲ್ಲಿ ಭಾರತದ ನಿಲುವಿನ ಬಗ್ಗೆ ಚೀನಾದ ತಪ್ಪು ತಿಳುವಳಿಕೆ, 2 ದೇಶಗಳ ನಡುವಿನ ಗಡಿಯ ನಿಖರವಾದ ಗಡಿ ರೇಖೆಯ ಕೊರತೆ, ಭಾರತದ ಮೇಲೆ ಯುದ್ಧ ಸಾರುವುದಕ್ಕೆ ಚೀನಾದ ನಿರ್ಧಾರದ ಹಿಂದಿನ ಪ್ರಮುಖ ಕಾರಣಗಳಾಗಿದ್ದುವು ಅಂತ ಹೇಳ್ತಾರೆ. ಈ ಯುದ್ಧಕ್ಕೆ ಮುಂಚಿನ ಘಟನೆಗಳು, ಸನ್ನಿವೇಶಗಳು ಏನಾಗಿದ್ದುವು ಅಂತ ನೋಡೋದಾದ್ರೆ, ಸ್ವಾತಂತ್ರ್ಯ ನಂತರ ಭಾರತವು ತನ್ನ ಉತ್ತರದ ನೆರೆಯ ಚೀನಾದೊಂದಿಗೆ ಸೌಹಾರ್ದ ಸಂಬಂಧವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಿತು. ಏಕೆಂದರೆ ಭಾರತವು ಚೀನಾದೊಂದಿಗೆ ಸಾವಿರಾರು ವರ್ಷಗಳ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಸಂಬಂಧವನ್ನು ಹೊಂದಿದೆ. 1954ರಲ್ಲಿ ಭಾರತ ಮತ್ತು ಚೀನಾ ನಡುವೆ ತಮಗೆಲ್ಲ ಗೊತ್ತಿರೋ ಹಾಗೆ ತುಂಬಾ ಪ್ರಸಿದ್ಧವಾದಂತಹ ಒಂದು ಪಂಚಶೀಲ ಒಪ್ಪಂದ ಅಥವಾ ಶಾಂತಿಯುತ ಸಹಬಾಳ್ವೆಯ 5 ತತ್ವಗಳ ಒಪ್ಪಂದ ಏರ್ಪಟ್ಟಿತು. ಈ ಪಂಚಶೀಲ ತತ್ವಗಳೆಂದರೆ ಪರಸ್ಪರರ ಪ್ರಾದೇಶಿಕ ಸಮಗ್ರತೆ ಮತ್ತು ಸಾರ್ವಭೌಮತ್ವವನ್ನು ಪರಸ್ಪರರು ಗೌರವಿಸುವುದು, ಪರಸ್ಪರರ ಮೇಲೆ ಆಕ್ರಮಣ ಮಾಡದೇ ಇರುವುದು ಎರಡನೇದಿದು, ಮೂರನೇದು ಪರಸ್ಪರರ ಆಂತರಿಕ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡದೇ ಇರುವುದು, ನಾಲ್ಕನೆಯದು ಪರಸ್ಪರರು ಸಮಾನತೆಯಿಂದ ಮತ್ತು ಪರಸ್ಪರರಿಗೆ ಲಾಭವಾಗುವ ರೀತಿಯೊಳಗೆ ನಡೆದುಕೊಳ್ಳುವುದು, ಎಲ್ಲದಕ್ಕೂ ಹೆಚ್ಚಾಗಿ 5ನೇದು ಶಾಂತಿಯುತ ಸಹಬಾಳ್ವೆಯನ್ನು ನಡೆಸುವಂಥದ್ದು. ಇಂಥ ಪಂಚಶೀಲ ತತ್ವಗಳಿಗೆ ಭಾರತ ಮತ್ತು ಚೀನಾ ದೇಶಗಳು ಸಹಿ ಹಾಕಿದವು. ಆ ಕಾಲದಲ್ಲಿ ಭಾರತದ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಮತ್ತು ಚೀನಾದ ಪ್ರಧಾನಿಯಾಗಿದ್ದಂಥ ಜೌ ಎನ್ಲೈ ಅವರ ನಡುವೆ ಇಂಥ ಒಂದು ಪಂಚಶೀಲ ಒಪ್ಪಂದಕ್ಕೆ ಒಂದು ಒಪ್ಪಿಗೆ ಬಿದ್ದು ಆ 2 ತತ್ವಗಳನ್ನು ಕೊಲಂಬೋದಲ್ಲಿ, ಶ್ರೀಲಂಕಾದ ಕೊಲಂಬೋದಲ್ಲಿ ನಡೆದಂತಹ ಏಷ್ಯನ್ ಪ್ರಧಾನಮಂತ್ರಿಗಳ ಸಮ್ಮೇಳನದೊಳಗೆ ಇದನ್ನು ವಿಶೇಷವಾಗಿ ಉಲ್ಲೇಖಿಸಿದರು, ಅದರ ಮಹತ್ವವನ್ನು ಒತ್ತಿ ಹೇಳಿದರು. ಮತ್ತೊಂದೆಡೆ ಭಾರತ ಮತ್ತು ಚೀನಾ ನಡುವಿನ ಗಡಿಯು ಸ್ವತಂತ್ರ ಪೂರ್ವ ಅವಧಿಯಿಂದಲೂ ವಿವಾದಿತವಾಗಿತ್ತು. ಪೂರ್ವ ವಲಯದಲ್ಲಿ ಮೆಕ್ಮಹೋನ್ ರೇಖೆಯನ್ನ ಯಾವುದೇ ಸಮಗ್ರ ಸಮೀಕ್ಷೆ ಇಲ್ಲದೆ ಮತ್ತು ಚೀನಾವನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಎಳೆಯಲಾಗಿತ್ತು. ಕಾಶ್ಮೀರದ ಲಡಾಖ್ನಲ್ಲಿರುವ ಅಕ್ಷಯ್ ಚಿನ್ ಪ್ರದೇಶ ಮತ್ತು ಅರುಣಾಚಲ ಪ್ರದೇಶದ ತವಾಂಗ್ ಪ್ರದೇಶವನ್ನ ಚೀನಾ ತನ್ನದು ಅಂತ ಹೇಳಿಕೊಂಡಿತ್ತು. ಅಕ್ಷಯ್ ಚಿನ್ ತನ್ನ ಜಿನ್ಜಿಯಾಂಗ್ ಭಾಗವಾಗಿ ಮತ್ತು ತವಾಂಗ್ ಟಿಬೆಟ್ನ ಭಾಗವಾಗಿದೆ ಅನ್ನುವಂಥದ್ದು ಚೀನಾದ ವಾದವಾಗಿತ್ತು. ವಿಪರ್ಯಾಸವೆಂದರೆ ಈ ಪ್ರದೇಶ ಈಗಾಗಲೇ ಚೀನಾದ ವಶದಲ್ಲಿದೆ ಅನ್ನುವಂಥ ಸತ್ಯ ಭಾರತಕ್ಕೆ ತಿಳಿದಿರಲಿಲ್ಲ. ಇದು ಭಾರತದ ದೃಷ್ಟಿಕೋನದಿಂದ ಗಂಭೀರವಾದಂತಹ ಒಂದು ಗುಪ್ತಚರ ವೈಫಲ್ಯವಾಗಿ ಪರಿಣಮಿಸಿತು. ಭಾರತ ಸರ್ಕಾರಕ್ಕೆ
ಸುಳಿವೇ ಇಲ್ಲದಂತೆ ಚೀನಿಯರು ಅಲ್ಲಿ 220 ಕಿಲೋಮೀಟರ್ ಉದ್ದದ ರಸ್ತೆಯನ್ನ ನಿರ್ಮಿಸಿದರು ಮತ್ತು ಯೋಜನೆ ಪೂರ್ಣಗೊಂಡ ನಂತರವೇ 1957ರಲ್ಲಿ ಅದನ್ನು ಅಧಿಕೃತವಾಗಿ ಘೋಷಿಸಿದರು. 1954ರಲ್ಲಿ ಟಿಬೆಟ್ ಒಪ್ಪಂದದ ಸಮಯದೊಳಗೆ ಭಾರತವು ಪ್ರಜ್ಞಾಪೂರ್ವಕವಾಗಿ ಗಡಿಯ ಬಗ್ಗೆ ಚರ್ಚೆಗಳನ್ನು ತಪ್ಪಿಸಿತು. ಗಡಿ ಪ್ರಶ್ನೆಗಳನ್ನು ಕಾರ್ಯಸೂಚಿಯಲ್ಲಿ ಅಂದರೆ ಅಜೆಂಡಾದಲ್ಲಿ ಪ್ರಸ್ತಾಪಿಸಿರಲಿಲ್ಲ. ಇದು ಕೂಡ ಭಾರತದ ಒಂದು ದೊಡ್ಡ ತಪ್ಪು ಅಂತ ನಾವು ಹೇಳಬೇಕಾಗ್ತದೆ. 1959ರ ಟಿಬೆಟ್ ದಂಗೆಯ ನಂತರ ಭಾರತ ದಲೈ ಲಾಮಾ ಅವರಿಗೆ ಆಶ್ರಯ ನೀಡಿತು. ದಲೈ ಲಾಮಾ ತಮಗೆ ಗೊತ್ತದ ಟಿಬೆಟ್ ಬೌದ್ಧ ಧರ್ಮೀಯರ ಅತ್ಯುನ್ನತ ಗುರು ಅಂತ ನಾವು ನೋಡ್ತಾ ಇದ್ದೀವಿ. ಇದು ನಿಸ್ಸಂಶಯವಾಗಿ ಚೀನೀಯರಿಗೆ ಅಸಮಾಧಾನವನ್ನು ಉಂಟು ಮಾಡಿತು. ಅವರ ಪ್ರಕಾರ ದಲೈ ಲಾಮಾ ಒಬ್ಬ ಅನಧಿಕೃತ ವ್ಯಕ್ತಿ, ಅವರ ವೈರಿ. ಹಾಗಿದ್ದವನಿಗೆ ಭಾರತ ಆಶ್ರಯ ನೀಡಿದ್ದು ಸಹಜವಾಗಿ ಚೀನಾವನ್ನ ಕೆದಕಿತು. ಇದು ಭಾರತದ ಪಾರುಪತ್ಯಕ್ಕೆ ಏನು ಭಾರತ ಚೀನಾದ ಒಂದು ಸಾರ್ವಭೌಮತೆಗೆ ಬೆದರಿಕೆ ಒಡ್ಡುತ್ತಿದೆ ಅನ್ನುವಂಥದ್ದು ಚೀನಾದ ಗ್ರಹಿಕೆ ಆಯಿತು. ಹಾಗೆ ಇದು ಯುದ್ಧಕ್ಕೆ ಅತ್ಯಂತ ಪ್ರಮುಖ ಕಾರಣ ಆಯಿತು ಮಿತ್ರರೇ. ಮಾವೋ ಜಡಾಂಗ್ ಅವರು ಟಿಬೆಟ್ನ ಲಾಸಾದಲ್ಲಿ ದಂಗೆಯಂಟ ಉಂಟು ಮಾಡುವುದರೊಳಗ ಭಾರತೀಯರ ಕೈವಾಡ ಇದೆ ಅನ್ನುವಂಥದ್ದು ರೀತಿಯೊಳಗೆ ಬಹಿರಂಗವಾಗಿ ಭಾರತದ ಮೇಲೆ ಆರೋಪ ಮಾಡಿದರು. ಈ ಅವಧಿಯಲ್ಲಿ ಗಡಿಯಲ್ಲಿ ಹಲವಾರು ಹಿಂಸಾಚಾರಗಳು ನಡೆದವು. 1960ರಲ್ಲಿ ಚೀನಾದ ಪ್ರಧಾನಮಂತ್ರಿಯಾಗಿದ್ದಂಥ ಜೌ ಎನ್ಲೈ ಭಾರತವು ಅಕ್ಷಯ್ ಚಿನ್ ಮೇಲಿನ ತನ್ನ ಹಕ್ಕನ್ನು ಬಿಟ್ಟು ಕೊಟ್ಟರೆ ಚೀನಾ ಅರುಣಾಚಲ ಪ್ರದೇಶ ಅಂದರೆ ಆಗ ಈಶಾನ್ಯ ಫ್ರಂಟಿಯರ್ ಏಜೆನ್ಸಿ ಅಂತ ಕರೆಯುತ್ತಿದ್ದಂತಹ ಆ ಪ್ರದೇಶದ ಮೇಲಿನ ತನ್ನ ಹಕ್ಕನ್ನ ಕೈ ಬಿಡೋದಕ್ಕೆ ಸಿದ್ಧವಿದೆ ಅಂತ ಸಲಹೆ ನೀಡಿದರು. ಆದರೆ ಅಂದಿನ ಭಾರತದ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರು ಈ ಒಂದು ಸಲಹೆಯನ್ನ ಸಾರಾಸಗಟಾಗಿ ತಿರಸ್ಕರಿಸಿದರು ಮತ್ತು ಚೀನಾಕ್ಕೆ ಎರಡೂ ಪ್ರದೇಶಗಳ ಮೇಲೆ ಯಾವುದೇ ಕಾನೂನುಬದ್ಧ ಹಕ್ಕುಗಳಿಲ್ಲ ಅಂತ ಪ್ರತಿಪಾದಿಸಿದರು. ಇದು ನಿಜವಾಗಿಯೂ ಒಂದು ಅಷ್ಟು ಪಕ್ವ ನಿರ್ಧಾರ ಭಾರತದ ಕಡೆಯಿಂದ ಆಗಿರಲಿಲ್ಲ ಅಂತ ನಾವು ಹೇಳಬೇಕಾಗ್ತದೆ. ಈ ಯುದ್ಧ ಅವಧಿ ಯಾವಾಗ ಶುರುವಾಯಿತು ಅಂತಂದ್ರೆ 1962ರ ಬೇಸಿಗೆಯ ಉದ್ದಕ್ಕೂ ಎರಡೂ ದೇಶಗಳ ಸೈನಿಕರ ನಡುವೆ ಗಡಿ ಪ್ರದೇಶಗಳ ಜೊತೆಗೆ ಚಕಮಕಿಗಳು ನಡೀತಾನೇ ಇದ್ವು. ಭಾರತವು ವಿವಾದಿತ ಗಡಿ ಪ್ರದೇಶಗಳಿಗೆ ಸೈನ್ಯ ಮತ್ತು ವಸ್ತುಗಳನ್ನು ಕಳುಹಿಸುವ ಉದ್ದೇಶದಿಂದ ರೂಪಿಸಲಾಗಿದ್ದ ಫಾರ್ವರ್ಡ್ ಪಾಲಿಸಿ ನೀತಿಯನ್ನ ಅನುಸರಿಸುವುದಕ್ಕೆ ಪ್ರಾರಂಭಿಸಿತು. ಈ ಪಡೆಗಳಲ್ಲಿ ಕೆಲವು ಭಾರತೀಯ ಗಡಿಯನ್ನ ಮೀರಿ ಮುಂದೆ ಹೋದವು. ಇದು ಕೂಡ ಭಾರತದ ಕಡೆಯಿಂದ ಒಂದು ತಪ್ಪು ಹೆಜ್ಜೆಯಾಗಿತ್ತು. ಈ ಕ್ರಮ ಎರಡೂ ರಾಷ್ಟ್ರಗಳ ನಡುವಿನ ಸಂಬಂಧವನ್ನ ಹದಗೆಡಿಸಿಬಿಡ್ತು. ಯಾಕಂತಂದ್ರೆ ಇದು ಒಂದು ರೀತಿ ನಮ್ಮ ಗಡಿಯನ್ನ ಮೀರಿ ನಾವು ಅವರ ಭೂಪ್ರದೇಶದೊಳಗೆ ನುಗ್ಗಿದಾಗ ಸಹಜವಾಗಿ ಅವರಿಗೆ ಸಿಟ್ಟು ಬರುವಂತದ್ದು. ಇನ್ನೊಂದು ಕಡೆ ನಾವೇನೋ ಆ ಗಡಿಯನ್ನ ದಾಟಿ ಅವರ ದೇಶದೊಳಗೆ ಹೋಗುವಾಗ ಒಂದು ಒಳ್ಳೆಯ ಸಿದ್ಧತೆಯನ್ನು ಮಾಡಿಕೊಂಡಿದ್ರೆ ಅದನ್ನು ಹೇಗಾದರೂ ನಿಭಾಯಿಸಬಹುದಾಗಿತ್ತು. ಆದರೆ ಭಾರತದ ಪರಿಸ್ಥಿತಿ ಹಾಗಿರಲಿಲ್ಲ. ಚೀನಾ ಭಾರತದ ಮೇಲೆ ದಾಳಿ ಮಾಡ್ತದೆ ಅಂತ ನಮ್ಮ ನಾಯಕರು ಅಂದರೆ ಅಂದಿನ ಪ್ರಧಾನಿ ಊಹಿಸಿಯೇ ಇರಲಿಲ್ಲ. ಚೀನಾದ ನಾಯಕತ್ವದ ನೈತಿಕ ಶ್ರೇಷ್ಠತೆ ಮತ್ತು ಶಾಂತಿಯುತ ಉದ್ದೇಶಗಳ ಬಗ್ಗೆ ಭಾರತ ತಪ್ಪು ಆಶಾವಾದವನ್ನು ಹೊಂದಿತ್ತು. ಇದು ಭಾರತೀಯ ಸೈನ್ಯ ನಿರೀಕ್ಷಿತ ಮಟ್ಟಕ್ಕೆ ಸಬಲವಾಗಿಲ್ಲದಿರಲು ಕಾರಣವಾಯಿತು. ಅದು ಚೀನಾದಂತಹ ಕಠಿಣ ಶಕ್ತಿಯ ನೈಜತೆಯನ್ನು ಎದುರಿಸಲು ಸಮರ್ಪಕವಾಗಿ ಸಜ್ಜಾಗಿರಲಿಲ್ಲ ಮತ್ತು ಅತ್ಯಂತ ದುರ್ಬಲವಾಗಿತ್ತು ಎಂದು ಪ್ರಾಮಾಣಿಕವಾಗಿ ನಾವು ಒಪ್ಪಿಕೊಳ್ಳಬೇಕಾಗುತ್ತದೆ. ಯಾವುದೇ ಪ್ರಮುಖ ಯುದ್ಧಕ್ಕೆ ಭಾರತೀಯ ಸೈನ್ಯವು ಸಿದ್ಧವಾಗಿರಲಿಲ್ಲ. ಚೀನಾದ ಸೈನಿಕರ ಸಂಖ್ಯಾಬಲದ ಮುಂದೆ ಭಾರತೀಯರ ಸೈನಿಕರ ಸಂಖ್ಯೆ ತುಂಬಾ ಕಡಿಮೆ ಇತ್ತು. ವಿವಾದಿತ ಪ್ರದೇಶಗಳಿಗೆ ಸೈನ್ಯವನ್ನು ಕಳುಹಿಸುವ ಮೊದಲು ಭಾರತ ಪರಿಣಾಮಕಾರಿಯಾದಂತಹ ಕಾರ್ಯಯೋಜನೆಯನ್ನ ರೂಪಿಸಿಕೊಂಡಿರಬೇಕಾಗಿತ್ತು. ಆದರೆ ಅಂತಹ ಯಾವುದೇ ತಯಾರಿ ನಡೆಸದೆ ಗಡಿಯನ್ನ ಮೀರಿದ್ದು ದೊಡ್ಡ ಪ್ರಮಾದವಾಯಿತು. ಭಾರತದ ನಾಯಕರ ನಿರೀಕ್ಷೆಯನ್ನು ಸುಳ್ಳು ಮಾಡಿ ಚೀನಾ ಪಂಚಶೀಲ ಸೂತ್ರಗಳನ್ನು ಸಮಾಧಿ ಮಾಡಿತು. ಅಕ್ಟೋಬರ್ 20, 1962ರಂದು ಚೀನಾ
ಅಧಿಕೃತವಾಗಿ ಭಾರತದ ಮೇಲೆ ಆಕ್ರಮಣ ಮಾಡಿ ಯುದ್ಧವನ್ನು ಸಾರಿತು. ಪಶ್ಚಿಮ ಮತ್ತು ಪೂರ್ವ ಎರಡೂ ಕಡೆಗಳಲ್ಲಿ 1 ತಿಂಗಳ ಕಾಲ ನಡೆದ ಹೋರಾಟದಲ್ಲಿ ಸುಮಾರು 3,000 ಭಾರತೀಯ ಸೈನಿಕರು ವೀರಮರಣವನ್ನಪ್ಪಿದರು. ಸುಮಾರು 1,000ಕ್ಕೂ ಹೆಚ್ಚು ಸೈನಿಕರು ಗಾಯಗೊಂಡರು. ಭಾರತವು ಆ ಕಾಲದಲ್ಲಿ ಶಕ್ತಿಯುತವಾಗಿದ್ದಂಥ ದೇಶಗಳಾದ ಅಮೆರಿಕ ಮತ್ತು ಸೋವಿಯತ್ ರಷ್ಯಾಗಳ ಸಹಾಯವನ್ನು ಕೋರಿತು. ಆದರೆ ಅವರಿಂದ ಯಾವುದೇ ರೀತಿಯ ನೆರವು ದೊರೆಯಲಿಲ್ಲ. ಚೀನಾ ಮತ್ತು ಭಾರತ ಎರಡೂ ಯುದ್ಧದಲ್ಲಿ ತಮ್ಮ ನೌಕಾಪಡೆ ಅಥವಾ ವಾಯುಪಡೆಯನ್ನು ಬಳಸಲಿಲ್ಲ. ಭಾರತ ತನ್ನ ವಾಯುಪಡೆಯ ಸಾಮರ್ಥ್ಯವನ್ನು ಸಮರ್ಪಕವಾಗಿ ಬಳಸಿಕೊಳ್ಳದೇ ಇದ್ದದ್ದು ಕೂಡ ಅದರ ಸೋಲಿಗೆ ಕಾರಣ ಆಯಿತು. ಚೀನಾ ತಾನು ಪ್ರತಿಪಾದಿಸಿದ ಗಡಿ ರೇಖೆಯವರೆಗಿನ ಪ್ರದೇಶವನ್ನು ವಶಪಡಿಸಿಕೊಂಡ ನಂತರ ನವೆಂಬರ್ 21ರಂದು ಕದನ ವಿರಾಮವನ್ನು ಘೋಷಿಸಿತು ಮತ್ತು ಡಿಸೆಂಬರ್ 1, 1962ರಿಂದ ಚೀನಾದ ಗಡಿ ಕಾವಲು ಪಡೆಗಳು ನಿಜವಾದ ನಿಯಂತ್ರಣ ರೇಖೆ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ LAC ಅಂತ ಹೇಳ್ತೀವಿ, ಸೊ ಅಲ್ಲಿಂದ 20 ಕಿಲೋಮೀಟರ್ ಹಿಂದಕ್ಕೆ ಸರಿತೀವಿ ಅಂತ ದೃಢಪಡಿಸಿತು. ಇಷ್ಟೆಲ್ಲ ಆದಿದ್ದರಿಂದ ಯುದ್ಧದ ಪರಿಣಾಮ ಏನಾಯಿತು? ಯುದ್ಧದಲ್ಲಿ ಚೀನಾ ವಿಜಯಶಾಲಿಯಾಯಿತು. ಇದು ಲಡಾಖ್ ಮತ್ತು ಅರುಣಾಚಲದ ಹೆಚ್ಚಿನ ಭಾಗವನ್ನು ಆಕ್ರಮಿಸಿಕೊಂಡಿತು. ಆದರೆ ಅಂತಿಮವಾಗಿ ಅರುಣಾಚಲದಲ್ಲಿ ಆಕ್ರಮಿಸಿಕೊಂಡ ಪ್ರದೇಶಗಳನ್ನು ಹಿಂದಿರುಗಿಸಿತು. ಆದರೆ ಲಡಾಖ್ನಲ್ಲಿ ಸುಮಾರು 38,000 ಚದುರ ಕಿಲೋಮೀಟರ್ ಅಕ್ಸಾಯ್ ಚಿನ್ನ ನಿಯಂತ್ರಣವನ್ನು ಚೀನಾ ಉಳಿಸಿಕೊಂಡಿತು. ಯುದ್ಧದಲ್ಲಿ ಸೋತ ಅವಮಾನ ಭಾರತೀಯ ಸೇನೆಯ ಮನೋಸ್ಥೈರ್ಯವನ್ನು ಕುಗ್ಗಿಸಿತು. ಭಾರತ ಚೀನಾ ಯುದ್ಧವು ಭಾರತಕ್ಕೆ ಅನೇಕ ಪಾಠಗಳನ್ನು ಕಲಿಸಿತು. ದೇಶದ ನಾಯಕತ್ವದಲ್ಲಿ ಗೊಂದಲ ಮತ್ತು ಸೈನ್ಯದ ಸಿದ್ಧತೆಯ ಅವಶ್ಯಕತೆಯ ಜೊತೆಗೆ ಆರ್ಥಿಕ ಹೊರೆಯಿಂದ ಅಸ್ಥಿರವಾಗಿದ್ದ ದೇಶಕ್ಕೆ ಯುದ್ಧವು ಹೊಸ ಸಮಸ್ಯೆಗಳನ್ನು ತಂದಿತು. ಚೀನಾದೊಂದಿಗಿನ ಸಂಬಂಧಗಳು ಹಲವು ದಶಕಗಳವರೆಗೆ ಕಹಿಯಾಗಿಯೇ ಉಳಿದವು. ಯುದ್ಧದ ಆಘಾತದಿಂದ ಭಾರತ ಚೇತರಿಸಿಕೊಳ್ಳಲು ಬಹಳ ಸಮಯ ಹಿಡಿಯಿತು. ನೀತಿ ವೈಫಲ್ಯಗಳನ್ನು ಸರಿಪಡಿಸಿಕೊಂಡು ಮುನ್ನಡೆಯುವ ಜವಾಬ್ದಾರಿ ನಂತರದ ಅವಧಿಯಲ್ಲಿ ಅಧಿಕಾರಕ್ಕೆ ಬಂದ ನಾಯಕರ ಮೇಲೆ ಬಿತ್ತು. ನೆಹರು ಅವರ ಮರಣದ ನಂತರ ಅಧಿಕಾರಕ್ಕೆ ಬಂದ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಬದಲಾವಣೆಯ ಅವಶ್ಯಕತೆಯನ್ನು ಮನಗಂಡಿದ್ದರು ಮತ್ತು ರಾಷ್ಟ್ರೀಯ ಬದ್ಧತೆಗೆ ಬದ್ಧರಾಗಿದ್ದರು. ಅವರು ಸೋವಿಯತ್ ಒಕ್ಕೂಟದ ಸಹಾಯದಿಂದ ರಕ್ಷಣಾ ಕ್ಷೇತ್ರವನ್ನು ಆಧುನೀಕರಿಸುವ ಪ್ರಯತ್ನಗಳನ್ನು ಪ್ರಾರಂಭಿಸಿದರು. ಭಾರತ ಚೀನಾ ಯುದ್ಧ ನಡೆದು 6 ದಶಕಗಳು ಕಳೆದರೂ ಕೂಡ ಸಮಸ್ಯೆಗಳು ಬಗೆಹರಿದಿಲ್ಲ. ಪೂರ್ವ ಮತ್ತು ಪಶ್ಚಿಮ ವಲಯಗಳ ಜೊತೆಗೆ ಹಿಮಾಲಯ ಪರ್ವತ ಶ್ರೇಣಿಗಳಲ್ಲಿ 3,000 ಕಿಲೋಮೀಟರ್ ಉದ್ದದ ಗಡಿ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಉಭಯ ದೇಶಗಳು ವಿಫಲವಾಗಿವೆ. ಟಿಬೆಟ್ ಸಮಸ್ಯೆಯನ್ನು ಪರಿಹರಿಸಲು ಇನ್ನೂ ಸಾಧ್ಯವಾಗಿಲ್ಲ. ಅರುಣಾಚಲ ಪ್ರದೇಶದ ತವಾಂಗ್ ಸೇರಿದಂತೆ ಸಾವಿರಾರು ಕಿಲೋಮೀಟರ್ ಪ್ರದೇಶದ ವ್ಯಾಪ್ತಿಯ ಪ್ರದೇಶ ವಿವಾದಿತವಾಗಿಯೇ ಉಳಿದಿದೆ. ಇಂದು ಭಾರತ ಮತ್ತು ಚೀನಾ ಬ್ರಿಕ್ಸ್ ನಂತಹ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಸೌಹಾರ್ದ ಸಂಬಂಧವನ್ನು ಕಾಯ್ದುಕೊಳ್ಳುತ್ತಿವೆ. ಆದಾಗ್ಯೂ ಬೆಲ್ಟ್ ರೋಡ್ ಇನಿಷಿಯೇಟಿವ್, ತಮಗೆ ಗೊತ್ತಿದೆ, ಒನ್ ರೋಡ್ ಒನ್ ಬೆಲ್ಟ್ OROB ಇನಿಷಿಯೇಟಿವ್ ಮತ್ತು ಇನ್ನಿತರ ಸಮಸ್ಯೆಗಳು ಮತ್ತು ವಿರೋಧಾಭಾಸಗಳು ದ್ವಿಪಕ್ಷೀಯ ಸಂಬಂಧಗಳ ಮೇಲೆ ಮೋಡದ ಛಾಯೆಯಂತೆ ಮುಸುಕಿಕೊಂಡಿವೆ. ಮಿತ್ರರೇ, ಇದು ಭಾರತ ಮತ್ತು ಚೀನಾದ ನಡುವೆ 1962ರಲ್ಲಿ ನಡೆದಂತಹ ಯುದ್ಧದ ಒಂದು ಸಂಕ್ಷಿಪ್ತ ಪರಿಚಯ ತಮ್ಮ ಮುಂದೆ. ಇದು ಖಂಡಿತವಾಗಿಯೂ ಯುದ್ಧದ ಭಯಾನಕತೆಯನ್ನು, ಯುದ್ಧದ ನೋವುಗಳನ್ನು, ಯುದ್ಧದ ಹಾನಿಗಳನ್ನು ತಮಗೆ ಪರಿಚಯಿಸಿಕೊಳ್ಳುವುದರ ಜೊತೆಗೆ ಭಾರತ ತನ್ನ ರಕ್ಷಣೆಯನ್ನ ಮಾಡಿಕೊಳ್ಳುವಲ್ಲಿ ಹೇಗೆ ವಿಫಲವಾಯಿತು ಅನ್ನುವಂಥ ಒಂದು ಐತಿಹಾಸಿಕ ಪಾಠವನ್ನು ಕೂಡ ನಮಗೆಲ್ಲರಿಗೆ ಕಲಿಸುವಂಥದ್ದು. ನಮಸ್ಕಾರ. Unacademy. Let's crack it.